ಹೆಸರು ವಿಜಯ್ ಕುಮಾರ್ ಅಂದ್ಬಿಟ್ಟು. ಈ ನೆಟ್ ಹೌಸು ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋರು. ನಾವು ನೆಟ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡಿಕೊಡೋರು. ಈ ನೆಟ್ ಹೌಸ್ ಕನ್ಸ್ಟ್ರಕ್ಷನ್ನ ಎಲ್ಲ ಕಡೆ ಮಾಡ್ತಾ ಇರ್ತೀವಲ್ಲ, ಬಟ್ ಇಲ್ಲಿ ಕೃಷಿ ಉದಯ ಇದು ನಮ್ಮ ಕೃಷಿ ಉದಯ ಕಡೆಯಿಂದ GKVKಗೆ ಫ್ರೀಯಾಗಿ ಮಾಡಿಕೊಟ್ಟಿದ್ದೀವಿ. 20x20 ಫ್ರೀಯಾಗಿ ಮಾಡಿಕೊಟ್ಟಿದ್ದೀವಿ. ಯಾಕೆಂದರೆ ಇಲ್ಲಿ 10 ರೈತರು ಬರ್ತಾರೆ, ಕೃಷಿಕದವ್ರು ಬರ್ತಾರೆ, ತೋಟಗಾರಿಕೆಯವ್ರು ಬರ್ತಾರೆ. ಒಂದು ಡೆಮೋ ಇರಲಿ ಅಂದ್ಬಿಟ್ಟು ಈ ಒಂದು ನೆಟ್ ಹೌಸ್ನ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ. ಯಾವ ರೀತಿಯಾದ ವಿವಿಧ ಇದು ನೆಟ್ಟು ಇಲ್ಲಿದೆ ಸರ್? ಈ ಕಡೆ ಮಲ್ಚಿಂಗು ನೋಡ್ತಾ ಇದ್ದೀನಿ ಇಲ್ಲಿ. ಕೆಲವೊಂದು ಬ್ಯಾಂಬೂದು ಏನೋ ಹೇಳಿದ್ರು ನೀವು ಸರ್. ಇದರಲ್ಲಿ ಸ್ಪೆಷಲ್ ಏನಂದರೆ ಇದು ಬ್ಯಾಂಬೂ ನೆಟ್ ಹೌಸ್. ಒಂದು ಪಾಲಿ ಹೌಸ್ ಮಾಡ್ಕೋಬೇಕಾದ್ರೆ 52 ಲಕ್ಷ ಬೇಕು. ಅದೇ ಒಂದು ನೆಟ್ ಹೌಸ್ 1 ಎಕರೆಗೆ ಮಾಡಬೇಕು ಅಂದರೆ 8.5ರಿಂದ 9 ಲಕ್ಷ ಆಗುತ್ತೆ. ಇದೇನು ನಾವು ಮೇಯ್ನಾಗಿ ಬ್ಯಾಂಬೂಲ್ಲಿ ಫುಲ್ ಟ್ರೀಟ್ಮೆಂಟ್ ಮಾಡಿ ಬ್ಯಾಂಬೂಲ್ಲೇ ಮಾಡಿದ್ದೀವಿ. ಫುಲ್ ಹೋಲ್ ನೆಟ್ ಹೌಸ್ ಬ್ಯಾಂಬೂಲ್ಲಿ ಮಾಡಿದ್ದೀವಿ ಇದನ್ನು. ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಥರ ಶೇಡ್ ನೆಟ್ಟು ಇಲ್ಲಿ ನಾನು ಯೂಸ್ ಮಾಡಿದ್ದೀನಿ. ವೈಟು 50%, ಗ್ರೀನ್ 40%, ಮತ್ತು ಸಿಲ್ವರ್ ಶೇಡ್ ನೆಟ್ಟು 50%, ಆಮೇಲೆ 60% ವೈಟು, ಅದಾದಮೇಲೆ 90% ಗ್ರೀನ್ ಶೇಡ್ ನೆಟ್ಟು. ಇಷ್ಟು ಯೂಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ನಾವು ಮಾಮೂಲಿಯಾಗಿ ನಾವು ವೀಡ್ ಮ್ಯಾಟ್ ಹಾಕ್ಕೊಳ್ತೀವಲ್ಲ, ಈ ವೀಡ್ ಮ್ಯಾಟ್ದು ಒಂದು ಡೆಮೋ ಕೊಟ್ಟಿದ್ದೀನಿ. ಆಮೇಲೆ ರೈನ್ ಗನ್ನು ಇದು ಬಂದು 35 ಮೀಟರ್ ಫೀಟ್ ಇಲ್ಲ, 35 ಮೀಟ್ರ್ವರೆಗೂ ಹೊಡಿತದೆ ಒಂದು ಸೈಡ್. ಆ ಥರ ಫುಲ್ ಒಂದು ರೇಡಿಯಸ್ ಹೋಗ್ತದೆ. ಇದಕ್ಕೆ ಎಕ್ಸ್ಟ್ರಾ ಹೆವಿ ಡ್ಯೂಟಿ ಪೈಪ್ ಅಂತ ಮಾಡಿದ್ದೀವಿ. ಇದು 10 ವರ್ಷ ಗ್ಯಾರಂಟಿ ಸರ್. ನಾನ್ ಟೆರಬಲ್, ಪಂಚರ್ ಪ್ರೂಫ್ ಇದು. ಅದಾದಮೇಲೆ ಇದು 25 ಮೀಟ್ರದ್ದು, 25 ಮೀಟ್ರ್ವರೆಗೂ ಹೊಡಿತದೆ, ಮತ್ತು ರೌಂಡ್ ಹೊಡಿತದೆ. ಇನ್ನೊಂದಿದೆ 50 ಮೀಟ್ರದ್ದು ಇದೆ. ಇದಾದಮೇಲೆ ನಮ್ಮಲ್ಲಿ ಸಿಗುವಂಥ ಗ್ರೋ ಬ್ಯಾಗ್ಸ್ ಏನಿದೆ ಅದನ್ನು ಡೆಮೋ ಕೊಟ್ಟಿದ್ದೀವಿ. ಅದಾದಮೇಲೆ ಕೃಷಿ ಹೊಂಡ ಇದು 300 GSM ಇದೆ, 400 GSM ಇದೆ, 500 GSM ಇದೆ. ಇದಾದಮೇಲೆ ಈ ವೀಡ್ ಮ್ಯಾಟ್ ಬಳಸಿ ನೀವು ಮನೆ ಮೇಲೆ ಅಥವಾ ಮನೆ ಆಚೆ ಕಡೆ ಏನು ಬೇಕಾದ್ರೂ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ವೀಡ್ ಮ್ಯಾಟ್ ಬಳಸಿನೇ ಒಂದು ಬೆಡ್ ಮಾಡಿ ಅದರಲ್ಲಿ ಕೋಕೋಪೀಟ್, ಬರೀ ಕೋಕೋಪೀಟ್, ಬೇರೆ ಏನಿಲ್ಲ. ಆ ಕೋಕೋಪೀಟಲ್ಲಿ ಇವಾಗ ನಾವು ಪಾಲಕ್ ಬೆಳೆಸಿದ್ದೀವಿ. ನೀವು ಕೊತ್ತಂಬರಿ ಸೊಪ್ಪು ಅಂದುಬಿಟ್ಟು ಬೇರೆ ಎಲ್ಲ ಥರ ತರಕಾರಿ ಇದು ಸೊಪ್ಪು ಬೆಳೆಸ್ಕೋಬೋದು. ಇದು 6 ಇಂಚ್ ಹೈಟಲ್ಲಿ ಎಲ್ಲ ಸೊಪ್ಪು ಬೆಳೆಸ್ಕೋಬೋದು. 10 ಇಂಚಿಂದ 1 ಅಡಿ ಅಂದರೆ 12 ಇಂಚ್ವರೆಗೂ ಕೋಕೋಪೀಟ್ ಹಾಕ್ಕೊಂಡು ಎಲ್ಲ ಥರ ತರಕಾರಿ ಬೆಳೆಸ್ಕೋಬೋದು. ಆಲ್ ಟೈಪ್ ಆಫ್ ತರಕಾರಿ ಬೆಳೆಸ್ಕೋಬೋದು. ಆಮೇಲೆ ರೈತರೀಗ ಆಲ್ಮೋಸ್ಟ್ ಎಲ್ಲ ಕಡೆ ಸಫರ್ ಆಗ್ತಾ ಇರೋದು ಇನ್ಸೆಕ್ಟ್ಸಿಗೆ ನೋಡಿ, ನಮ್ಮ ಹತ್ರ ಈ ಥರ ಸ್ಟಿಕ್ಕಿ ಟ್ರ್ಯಾಪ್ ಇದೆ. ಇದು ಸ್ಟ್ರೈಟ್ದು ಇದೆ ಮತ್ತು A4 ಸೈಜ್ದು ಇದೆ. ಇದಾದಮೇಲೆ ಈಗ ರೈತರೆಲ್ಲ ಏನು ಮಾಡ್ತಾಯಿದ್ದಾರೆ, ಈ ಮಲ್ಚಿಂಗ್ ಪೇಪರ್ ಇದೆಯಲ್ವ, ಈ ಮಲ್ಚಿಂಗ್ ಪೇಪರ್ ಏನಾಗ್ತಾಯಿದೆ ಒಂದೇ ಯೂಸು. ಆ ಒಂದು ಯೂಸ್ ಆದಮೇಲೆ ಅದು ಎಷ್ಟು ಕೀಳ್ತೀವೋ ಅಷ್ಟೇ ಕೀಳೋಗ್ತದೆ, ಮತ್ತು ಮಿಕ್ಕಿದ್ದೆಲ್ಲ ಮಣ್ಣಲ್ಲಿರ್ತದೆ. ಅದು ಒಂದು ಯೂಸ್ ಆದಮೇಲೆ ಅದು ವೇಸ್ಟು. ಆ ವೇಸ್ಟ್ ಆಗಬಾರ್ದು, ಮತ್ತೆ ಯೂಸ್ ಮಾಡಬೇಕು ಅಂದ್ಬಿಟ್ಟು ಇದೇ ವೀಡ್ ಮ್ಯಾಟಲ್ಲಿ ನಾವು ಬೆಡ್ ಮಾಡಿದ್ದೀವಿ. ಈ ವೀಡ್ ಮ್ಯಾಟ್ನ ನೀವು ಒಂದು 10-15 ಕ್ರಾಪ್ವರೆಗೂ ಮಾಡ್ಕೋಬೋದು. ಅಂದರೆ ಮತ್ತೆ ತೆಗೆದುಬಿಟ್ಟು ಟ್ರ್ಯಾಕ್ಟರ್ ಓಡಿಸ್ಬಿಟ್ಟು ಮತ್ತೆ ಹಾಕ್ಬೋದು ಇದನ್ನು. ಆ ಥರ ಮಾಡಿದ್ದೀವಿ. ಮತ್ತು ಪಾತ್ಗೂ ಇದು ವೀಡ್ ಮ್ಯಾಟ್ ಯೂಸ್ ಮಾಡ್ಕೋಬೋದು. ಈಗ ನಾವು ಕೃಷಿ ಜಮೀನಲ್ಲಿ ಕಳೆ ತುಂಬಾ ಬರ್ತಾ ಇರುತ್ತೆ, ಹಾಗಾಗಿ ಈ ಮ್ಯಾಟ್ ಅನ್ನ ಏನು ನೀವು ಮಾಡಿದ್ದೀರಾ, ಇದನ್ನ ಯೂಸ್ ಮಾಡೋದ್ರಿಂದ ಕಳೆ ಅವಾಯ್ಡ್ ಮಾಡ್ಬೋದಾ? ಕಳೆ ಫುಲ್ ಅವಾಯ್ಡ್ ಆಗೋಗುತ್ತೆ. ನಿಮಗೆ ಲೇಬರ್ಸು ಕಳೆ ತೆಗಿಯೋಕ್ಕೆ ಲೇಬರ್ನ ಬಂದಿಲ್ಲ, ಅವ್ರು ಬಂದಿಲ್ಲ, ಕಳೆ ತುಂಬೋಗೈತೆ, ಈ ಪ್ರಾಬ್ಲಮ್ ಇಲ್ದಂಗೆ ಈ ವೀಡ್ ಮ್ಯಾಟ್ ಬಳಸ್ಕೊಂಡ್ಬಿಡ್ಬೋದು ಧಾರಾಳವಾಗಿ ನೀವು. ಇದರಿಂದ ಈಗ ಮಳೆ ನೀರು ಬಂದಾಗ ಇದರಲ್ಲಿ ಇಂಗುತ್ತಾ ಸರ್? ಇದು ಮಳೆ ನೀರು ಬಂದಾಗ ಇದ್ರೊಳಗೆ ಆಟೋಮೆಟಿಕ್ ಮಣ್ಣೊಳಗೆ ಹೋಗ್ಬಿಡ್ತದೆ ನೀರು. ಇದ್ರ ಮೇಲೆ ಒಂದು ಪಾಯಿಂಟು ನಿಲ್ಲಲ್ಲ. ಈಗ ಆಲ್ರೆಡಿ ಇದ್ರ ಮೇಲೆ ಒಂದು 2-3 ದಿವಸ ಮಳೆ ಬಂದಿತ್ತಲ್ಲ, ಎಲ್ಲೂ ನೀರಿಲ್ಲ ನೋಡಿ, ಎಲ್ಲೂ ನೀರಿಲ್ಲ. ಎಲ್ಲ ನೀರು ಆ್ಯಕ್ಚುಲಿ ಇದರೊಳಗೆ ಹೋಗುತ್ತೆ, ಅದು ನೀರು ಹಿಂಗ್ಬಿಡ್ತದೆ. ಆಮೇಲೆ ಈಗ ನಾವು ಇದನ್ನ ಲಾರ್ಜ್ ಕ್ವಾಂಟಿಟಿನಲ್ಲಿ ಬಳಸಬೇಕು ಅಂತ ಅನ್ಕೊಂಡಾಗ ಇದ್ರ ಕಾಸ್ಟ್ ವ್ಯಾಲ್ಯೂ ಏನಿದೆ, ಇದನ್ನ ಅಫೋರ್ಡ್ ಮಾಡ್ಬೋದಾ? ಮಾಡ್ಬೋದು ಸರ್, ಧಾರಾಳವಾಗಿ ಮಾಡ್ಬೋದು. ನೋಡಿ, ನೀವು ಕಾಸ್ಟ್ ವ್ಯಾಲ್ಯೂ ನೋಡೋಕೆ ಹೋಗ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಈಗ ಒಂದು ದಿವಸಕ್ಕೆ ಇವತ್ತು ಲೇಬರ್ಸ್ ಬಂದರೆ 400 ರೂಪಾಯಿ ಪ್ಲಸ್ ಊಟ ಏನೇನೋ ಇರುತ್ತೆ. ಒಂದು 10 ಜನದ ಎಷ್ಟಾಯಿತು? 4,000 ರೂಪಾಯಿ ಆಯಿತು. ಆ 4,000 ರೂಪಾಯಿಗೆ ನೀವು ಇನ್ನೊಂದು 1,000 ರೂಪಾಯಿ ಹಾಕಿದ್ರೆ ನೆಕ್ಸ್ಟ್ ಡೇದು ಲೇಬರು ಸೇರಿಸಿ ಹಾಕ್ಬಿಟ್ರೆ ನಿಮಗೆ ವೀಡ್ ಮ್ಯಾಟ್ ಬಂದುಬಿಡ್ತದೆ. ಆ ಲೇಬರ್ದು ಪ್ರಾಬ್ಲಮ್ ಇರೋಲ್ಲ. ನೀವು ಲೇಬರ್ದು ಪ್ರಾಬ್ಲಮ್ ಕಂಟ್ರೋಲ್ ಮಾಡಬೇಕು ಅಂದ್ಬಿಟ್ಟೆ ಇದನ್ನು ಮಾಡ್ತಾ ಇರೋದು. ಯಾಕೆಂದರೆ ಲೇಬರ್ ಸಿಗ್ತಾಯಿಲ್ಲ. ಮೇನ್ ಪ್ರಾಬ್ಲಮ್ ಲೇಬರ್ದು. ಆ ಲೇಬರ್ ಸಿಗ್ದಿರೋ ಇರೋದಕ್ಕೆ ಇವಾಗ ಇದೆಲ್ಲ ಪ್ಲ್ಯಾನ್ಗಳು ಮಾಡ್ತಾ ಇರೋದು ಸರ್. ಇದು ಸುಮಾರು ಎಷ್ಟು ವರ್ಷಗಳ ಕಾಲ ಇದು ಬಾಳಿಕೆ ಬರುತ್ತೆ ಸರ್? ಇದು 4ರಿಂದ 5 ವರ್ಷ ಬಾಳಿಕೆ ಬರ್ತದೆ ನೋಡಿ. ಸದ್ಯಕ್ಕೆ ಇದಕ್ಕೆ ಬೆಲೆ ಏನು ನಿಗದಿ ಮಾಡಿದ್ದೀರಾ? ಎಷ್ಟಕ್ಕೆ ಮೆಜರ್ಮೆಂಟ್
ಸರ್ ನಿಮಗೆ ಇದು 3 ಮೀಟ್ರ್ ವಿಡ್ತು 100 ಮೀಟ್ರ್ ಲೆಂತು, 3.5 ಮೀಟ್ರ್ ವಿಡ್ತು 100 ಮೀಟ್ರ್ ಲೆಂತು, 1.5 ಮೀಟ್ರ್ ವಿಡ್ತು. ಫಾರ್ ಎಕ್ಸಾಂಪಲ್ ಈ ಬೆಡ್ಡಿಗೆ ಮಾತ್ರ ಸಪ್ರೇಟ್ ಪೇಪರ್ ಬರ್ತದೆ, HD ಪೇಪರ್ ಅಂತ. ಆಮೇಲೆ ಪಾತ್ಗೆ ಬೇರೆ ಪೇಪರ್ ಬರ್ತದೆ. ಆ ಪಾತದು ಇದು ಸಪ್ರೇಟಾಗಿ ತೊಗೊಂಡಾಗ ಏನು ತೊಗೊಂಡ್ರು ನಿಮಗೆ 24 ರೂಪಾಯಿಂದ 25 ರೂಪಾಯಿ ಪರ್ ಸ್ಕ್ವೇರ್ ಮೀಟ್ರ್ ಇದೆ. ಅದು GSM ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಇನ್ನೂ ಹೆಚ್ಚು GSM ಬೇಕು ಅಂದಾಗ ಆ GSM ಮೇಲೆ 25 ಇರೋದು 26 ಆಗ್ಬೋದು, 28 ಆಗ್ಬೋದು, ಆ ಥರ ಆಗುತ್ತೆ. ಸರ್ ಇದು ನೋಡಿ, ಇದು ಕೆಲವು ಕಡೆ ನರ್ಸರಿಗಳು ಮಾಡ್ಕೊಳ್ತಾರೆ. ಆ ನರ್ಸರಿ ಮಾಡಬೇಕಾದ್ರೆ ಅದು GI ಪೈಪು ಮೇಲೆ ಮತ್ತು ಮೆಶ್ಶು GI ಇದು ಎಲ್ಲ ಮಾಡ್ತಾ ಇರ್ತಾರೆ. ನಾವೇನು ಮಾಡಿದ್ದೀವಿ, ಲೋ ಬಜೆಟಲ್ಲಿ ಏನು ಬರೀ ಬಿದಿರಲ್ಲೇ ಈ ಥರ ಮಾಡಬಹುದು ಅನ್ನೋದನ್ನು ಒಂದು ಡೆಮೋ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ಎಲ್ಲ ಬಿದಿರೇ ಇರೋದು. ಇಲ್ಲಿ ಬಿದಿರಲ್ಲಿ ಈ ಥರ ನೆಟ್ ಮಾಡಿ ಒಳಗಡೆ ಈ ಥರ ಮಾಡ್ಕೋಬೋದು. ಇದು ಲೋ ಬಜೆಟು. ಮತ್ತು ನಾನಿಲ್ಲಿ ಯೂಸ್ ಮಾಡಿರೋದು ಪ್ಲೈನ್ ಲ್ಯಾಟ್ರಲ್ಲು. ಈ ಲ್ಯಾಟ್ರಲ್ ಅಂತ ಬರ್ತದೆ, ಆ ಪ್ಲೈನ್ ಲ್ಯಾಟ್ರಲ್ ಯೂಸ್ ಮಾಡಿದ್ದೀನಿ ನಾನು ಇದನ್ನು. ಸೊ ಇದು ಲ್ಯಾಟ್ರಲಲ್ಲಿ ಬಳಸುವಂಥ ಪೈಪನ್ನು ನೀವು GI ತಂತಿಗೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ನಿಮಗೆ ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ. ಸೊ ಕಾಸ್ಟ್ ಆಫ್ ಇದು ಕಮ್ಮಿ ಆಗುತ್ತೆ. ಇಲ್ಲೇ ಫುಲ್ ಕಮ್ಮಿ, 100%. ಅದು 25,000 ಆಗುತ್ತೆ ಅಂದರೆ ಇದು 5,000ದಲ್ಲಿ ಆಗೋಗುತ್ತೆ ಸರ್. ಇದು ಕಾಸ್ಟ್ ಕಮ್ಮಿ ಮಾಡಬೇಕು ಅಂದ್ಬಿಟ್ಲೆ ಈ ನೆಟ್ ಹೌಸ್ ಮಾಡೋದಕ್ಕೆ ಅದೇ ಹೇಳಿದ್ನಲ್ವ, 50 ಲಕ್ಷ ಆಗೋ ಜಾಗದಲ್ಲಿ ಬರೀ 8.5 ಲಕ್ಷಕ್ಕೆ ಆಗುತ್ತೆ. ಇದು ರೈತರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಅದೇನಾಗುತ್ತೆ, ಕ್ಯಾಪ್ಸಿಕಮ್ ಬೆಳೆಯೋರಿಗೆ ಈ ಥರ ಫುಲ್ ಕವರ್ ಮಾಡ್ತೀವಿ. ಇಲ್ಲ ನಾನು ಕ್ಯಾಪ್ಸಿಕಮ್ ಬೆಳೆಯಲ್ಲ, ಹೂವು ತರಕಾರಿ ಬೆಳಿತೀನಿ ಅಂದರೆ ಆ ಥರ 1 ಫೀಟ್ ಓಪನ್ ಕೊಡ್ತೀವಿ. ಇನ್ನು ಮಿಕ್ಕಿದ್ದು ಸೈಡಲ್ಲಿ 40x40 ಮೆಶ್ ಇನ್ಸೆಕ್ಟ್ ನೆಟ್ ಇರ್ತದೆ. ಮೇಲೆ 50% ಶೇಡು ಮೋನೋ ನೆಟ್ ಇರ್ತದೆ. ಸರ್ ಇದೆಲ್ಲ ಏನಾದರೂ ಬೇಕು ಅಂದಾಗ ಫೋನ್ ನಂಬರ್, ನನ್ನ ಹೆಸರು ವಿಜಯ್ ಕುಮಾರ್ ಅಂದ್ಬಿಟ್ಟು, ಕೃಷಿ ಉದಯಲ್ಲಿದ್ದೀವಿ. 9741894272 ಈ ನಂಬರ್ಗೆ ಕಾಲ್ ಮಾಡಿ. ನಾವು ನಿಮಗೆ ಯಾವ ಥರ ಬೇಕೋ ಅದೆಲ್ಲ ಸಹಾಯ ಮಾಡ್ತೀವಿ.